ಕಂದ ಒಂದು ನಿಮಿಷ ನನ್ನ ಮಾತು ಕೇಳು. ಇಷ್ಟ ಇಲ್ಲ. ನಿಂಗೆ ನಾನು ಬೇಡ ಅಂದ್ರೆ ನಂಗೂ ನೀವು ಬೇಡ. ಪುಟ್ ಮೇಡಮ್ ಸಮಾಧಾನ ಮಾಡ್ಕೋ ಪುಟ್ಟ. ಈಗ ತಾನೇ ಜ್ವರ ಕಡಿಮೆ ಆಗ್ತಿದೆ. ನೀನ್ ಮತ್ತೆ ಕೋಪ ಮಾಡ್ಕೊಂಡ್ರೆ ಸುಸ್ತಾಗತ್ತಮ್ಮ. ಹಾಗೆಲ್ಲ ಮಾತಾಡ್ಬೇಡಕ್ಕಂದ. ಹಾಗೆಲ್ಲ ಏನೂ ಇಲ್ಲ. ಆಕ್ಚುಲಿ ನಂಗೆ ನೀನಂದ್ರೆ ಇಷ್ಟ ಇಲ್ಲ. ಗೋ. ಕ್ರಿಸ್ಟಲ್ ಚೆಂಡು ಒಡೆದು ಹೋಗೋದಕ್ಕೆ ಹೇಗೆ ಸಾಧ್ಯ? ನಾನು ಯೋಚಿಸ್ತಿರೋ ಹಾಗೆ ಆ ಶಕ್ತಿ ನಮ್ಮನೆ ಒಳಗೆ ಎಲ್ಲಾದ್ರೂ ಇರಬಹುದಾ? ಅಥವಾ ಕ್ರಿಸ್ಟಲ್ ಚೆಂಡಿಂದ ಏನಾದ್ರು ತಪ್ಪಾಗಿರ್ಬಹುದಾ? ಸಾಧ್ಯನೇ ಇಲ್ಲ. ಕ್ರಿಸ್ಟಲ್ ಚೆಂಡಿಂದ ತಪ್ಪಾಗೋದಕ್ಕೆ ಸಾಧ್ಯನೇ ಇಲ್ಲ. ಅಥವಾ ಅಂಬಿಕಾ ಶಕ್ತಿನ ಅಂಬಿಕಾ ಮನೆಯೊಳಗೆ ಬಂದಿರಬಹುದಾ? ಅದೇಗೆ ಸಾಧ್ಯ? ಹಾಕಿರೋ ದಿಗ್ಬಂಧನ ಅಷ್ಟು ಗಟ್ಟಿಯಾಗಿರುವಾಗ ಅಂಬಿಕಾ ಮನೆಯೊಳಗೆ ಬರೋದಕ್ಕೆ ಚಾನ್ಸೇ ಇಲ್ಲ. ಎಲ್ಲೋ ಏನೋ ಎಲ್ಲವೂ ನನ್ನ ಹಿಡಿತದಿಂದ ಜಾರು ಹೋಗ್ತಿರೋ ಹಾಗೆ ಅನಿಸ್ತಾ ಇದೆ. ಏನು, ಯಾಕೆ ಒಂದು ಅರ್ಥ ಆಗ್ತಾ ಇಲ್ಲ. ಕೆಲವು ಸಂಗತಿಗಳು ನನ್ನ ಊಹೆಗೂ ಮೀರಿ ನಡೀತಾ ಇವ್ಯಾ? ಇಲ್ಲ, ಇನ್ನು ನಾನು ಸುಮ್ಮನೆ ಇರಬಾರ್ದು. ಏನಾದ್ರೂ ಮಾಡಲೇಬೇಕು. ನಾಳೆ ನಾನು ಹೇಳೋ ಸಮಯಕ್ಕೆ ಮನೆಗೆ ಬಾ. ನಾನು ಕುಡ್ದಿದ್ದೀನಿ ಸರಿ, ಆದ್ರೆ ಈ ದುರ್ಗ ಯಾಕೆ ಏನೇನೋ ಮಾತಾಡ್ತಿದ್ದಾಳೆ? ಅಯ್ಯೋ, ಈ ಹುಡುಗಿಯೆಲ್ಲೋ ಕುಟ್ಟಾಗ ಬೆಕ್ಕ ಹಾಕಿರ್ಬೋದಾ? ಅದಕ್ಕೆ ಏನೇನೋ ಹೇಳ್ತಿದ್ದಾಳೆ. ಇಳಿದಾರಲ್ಲ ದೇವ್ರೆ, ನಮಸ್ಕಾರ. ಸೌಖ್ಯನಾ? ಮನೆಯಲ್ಲ ಆರೋಗ್ಯ ಚೆನ್ನಾಗಿದಾರ? ಅರೆ ಇವ್ರು ಯಾಕೆಲ್ಲೋ ನೋಡ್ಕೊಂಡು ಮಾತಾಡ್ತಿದಾರ? ಪ್ರಾಣೇಶ್ ಸರ್, ದೇವಿಯವ್ರು ಅಲ್ಲಿಲ್ಲ, ಇಲ್ಲಿದ್ದಾರೆ. ಇಲ್ಲಿದಾರ? ನಮಸ್ಕಾರ. ಪ್ರಾಣೇಶ್ ಸರ್ ಅಲ್ಲಿಲ್ಲ, ಇಲ್ಲಿ. ಅಲ್ಲೇ ಇಲ್ಲಿ? ಎಲ್ಲೆಲ್ಲೂ ದೇವಿ. ಯಪ್ಪ, ಒಳ್ಳೆ ಲೂಸ್ ಸಹವಾಸ ಆಗೋಯ್ತು. ಅಲ್ಲ ಪ್ರಾಣೇಶ್ ಸರ್, ನಿಮ್ಗೆ ದೇವಿಯವರು ಗೊತ್ತಾಯ್ತು. ಈ ಮನೇಲಿ ನಾನು ಒಬ್ಬನೇ ಈ ತರ ಅಂದ್ಕೊಂಡಿದ್ದೆ, ಈಗ ಸಮಾಧಾನ ಆಯ್ತಮ್ಮ. ತಾವು ಡೈಲಿನಾ ಅಥವಾ ವೀಕ್ಲಿನಾ? ಅಯ್ಯೋ, ಇವ್ರು ನಮ್ ದುರ್ಗನ್ನು ಕುಡ್ಕಿ ಅನ್ಕೊಂಡ್ರ? ಯಪ್ಪ ದೇವ್ರೆ. ಹಂಗಂದ್ರೆ ಅಲ್ಲಮ್ಮ, ಸೋಡಾ ಗಿಡ ಹಾಕತ್ಯಾ ಇಲ್ಲ ಬಾಟಮ್ ಸಿಪ್ಪ? ದುರ್ಗಾ ಅವ್ರು ಕೊಡ್ತಿದ್ದಾರೆ, ಏನೇನೋ ಮಾತಾಡ್ತಿದ್ದಾರೆ. ನನಗೆ ಲೇಟ್ ಆಗ್ತಿದೆ, ನಾನು ಹೊಡ್ತೀನಿ ಆಯ್ತಾ? ಏನು, ಇವ್ರು ಕುಡ್ದಿದಾರಾ? ಅದು ಗೊತ್ತಾಗ್ತಿಲ್ವಾ ನಿನ್ಗೆ? ತಾರ, ನನಗೆ ಲೇಟ್ ಆಗ್ತಿದೆ, ನಾನು ಹೊಡ್ತೀನಿ ಆಯ್ತಾ? ಪ್ಲೀಸ್. ಸರಿ, ನೀವು ಹೋಗಿ ಬನ್ನಿ. ಕತ್ಲಾಯ್ತು, ಹುಷಾರು. ನಾನು ಹಾಲು ತಗೋಬರಕ್ಕೆ ಹೋಗ್ತೀನಿ. ಬಾಯ್ ದೇವಿಯವ್ರೆ, ಬಾಯ್. ಮನೆಯಲ್ಲೆಲ್ಲ ಕೇಳಿದೆ ಅಂತ ಹೇಳಿ ನೀವೊಂದ್ಸಲ ಒಂದು ಪೆಗ್ಗು. ಬೇಡ ಬಿಡಿ, ನಾನು ಹಾಕೋತೀನಿ. ಯಪ್ಪ, ಅಲ್ಲ, ಎದುರುಗಡೆ ನಿಂತಿರೋರು ಕಾಣದೇ ಇರೋ ಮಟ್ಟಕ್ಕೆ ಕುಡಿಯೋ ಅಗತ್ಯ ಆದ್ರೂ ಏನಿದೆ? ಏನ್ ಜನನೋ ಏನೋ. ಪಾಪ ದುರ್ಗಾ ಒಳ್ಳೆ ಹುಡುಗಿ, ಏನ್ ಸಮಸ್ಯೆನೋ ಏನೋ ಅಪ್ಪ. ಚಿಕ್ಕ ವಯಸ್ಸಿನಲ್ಲೇ ಕುಡಿಯೋದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ದಾಳೆ. ಅಲ್ಲ, ಅವಳಿಗೆ ಕುಡಿಯೋದಕ್ಕೆ ಬಿಟ್ಬಿಡು ಅಂತ ಹೇಳ್ಬೇಕು. ಅಲ್ಲ, ನನ್ನ ಪಾರ್ಟ್ನರ್ ಆಗಿ ಸಿಗ್ತಾಳೆ ಹುಡುಗಿ, ಬಿಟ್ಬಿಡು ಅಂತ ಹೇಳ್ಬೇಕು.
ಈಗ ನೀನು ಬಂದಿರೋ ಉದ್ದೇಶ ಕೆಟ್ಟಾಗೆ ಇರತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು ಮಾಯಾ. ಅದು ಯಾಕೆ ನನ್ನ ಮಗಳ ಮೇಲೆ ಹಾಗೆ ಸಾಧಿಸ್ತೀಯಾ? ಏನಾಯ್ತು ಹಿತ? ನಾನು ಟಚ್ ಮಾಡಿದ್ ನಿನ್ಗೆ ಇಷ್ಟ ಆಗಿಲ್ವಾ? ಅಲ್ಲ, ಎಲ್ಲಾ ಮಕ್ಳಿಗೂ ಅವ್ರಮ್ಮ ತಲೆ ಸವರಿದ್ರೆ ಇಷ್ಟ ಆಗತ್ತಂತೆ. ನೀ ನಮ್ಮಮ್ಮ ಅಲ್ಲ. ಅವಳಮ್ಮ ನಾನು ಮಾಯಾ, ನೀನಲ್ಲ. ಹೋಗ್ಲಿ ಬಿಡು. ಅದ್ ಸರಿ, ಶರತ್ ನಿನ್ಗೆ ಪ್ರಾಮಿಸ್ ಮಾಡದೇ ಇರೋದನ್ನ ನೋಡಿ ನೀನ್ ಏನ್ ಅರ್ಥ ಮಾಡ್ಕೊಂಡೆ? ಅರ್ಥ ಆಗಿಲ್ಲ ಅಂದ್ರೆ ಹೇಳು, ನಾನು ಅರ್ಥ ಮಾಡ್ಸಕ್ಕೆ ಅಂತಾನೆ ಬಂದಿರೋದು. ಹಿತ, ನೀನೇನೇ ಮಾಡಿದ್ರು, ಈ ಮನೆಯವ್ರಿಗೆ ಏನೇ ಮಾಡಿದ್ರು ನಾನು ಶರತ್ನ ಮದ್ವೆ ಆಗೇ ಆಗ್ತೀನಿ. ನಿನ್ಗೆ ಮದರ್ ಆಗೇ ಆಗ್ತೀನಿ. ಓ ಸಾರಿ, ಮದರ್ ಅಲ್ಲ, ಸ್ಟೆಪ್ ಮದರ್. ನಿನ್ಗೆ ಏನೂ ಮಾಡೋಕ್ಕಾಗಲ್ಲ. ಆಕ್ಚುಲಿ ನಾನು ನಿಂಗೆ ಥ್ಯಾಂಕ್ಸ್ ಹೇಳಬೇಕು ಹಿತ. ಶರತ್ ನನ್ನನ್ನೇ ಚೂಸ್ ಮಾಡ್ತಾರೆ, ನನಗೆ ಜಾಸ್ತಿ ಪ್ರಯಾರಿಟಿ ಕೊಡ್ತಾರೆ ಅಂತ ಹೇಳಿ ನನಗೆ ನಿನ್ನಿಂದಾಗಿ ಗೊತ್ತಾಯ್ತು. ಇನ್ಫ್ಯಾಕ್ಟ್ ಶರತ್ಗೆ ನನ್ನನ್ನು ಬಿಟ್ರೆ ಬೇರೆ ಏನೂ ಇಂಪಾರ್ಟೆಂಟ್ ಇಲ್ಲ. ನೀನಂತೂ ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಬಿಡು. Chicka, chicka, chicka.